ನೆಕ್ಸ್ಟ್ ಒಂದು ವಿಡಿಯೋ ಪ್ಲಾನ್ ಮಾಡ್ಕೊತಾ ಇದೀವಿ, ಶೂಟ್ ಮಾಡಬೇಕು ಅಂದ್ಬಿಟ್ಟು. ಬರೀ ಖಾರ ರೂಪಿಸೋದಕ್ಕೆ ಬೇರೆಯವ್ರಿಗೆ ಹೋಯ್ತಾ ಇದೀವಿ. ಫೈನಲಿ ಊಟದ ಸಮಯ. ಮಟನು, ಮುದ್ದೆ, ಮುಚ್ಚಕ್ ಆಯ್ತಾ ಇಲ್ಲ, ಆ ಥರ ಲೋಡೆಡ್. ಗೈಸ್ ನೋಡಿ ಗೈಸ್, ನಮ್ಮ ಮನೆ ಮುಂದೆನೂ KSRTC ಬಸ್ ಓಡಾಡ್ತವೆ. ಟೇಬಲ್ ತುಂಬ ಬರೀ ಮಸಾಲೆ ದೋಸೆಗಳಿದ್ದಾವೆ ಗೈಸ್. ಕುರಿನ ಕಾವು ಕೂರ್ಸೋರೆ, ಸರಿ ಕುರಿನ ಅಂತೀನಿ, ಕೋಳಿನ ಕಾವು ಕೂರ್ಸೋರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ನಮ್ಮ ತೋಟದ ಮನೆಯಲ್ಲೇ ಇದ್ದೀವಿ, ಇನ್ನೂ ಎಲ್ಲೂ ಹೊರಗಡೆ ಹೋಗಿಲ್ಲ. ನೆನ್ನೆ ವ್ಲಾಗಲ್ಲೆಲ್ಲ ನೋಡಿದ್ರೆ ಎಷ್ಟೆಷ್ಟು ಕೆಲಸ ಆಯಿತು, ಏನೇನು ಕೆಲಸ ಆಯಿತು, ಏನೇನು ಮಾಡಿದ್ವಿ ಅಂತ. ಇಲ್ಲಿಗೆ ಬಂದರೆ ಕೆಲಸದ್ದಂತೂ ಬರ ಇರಲ್ಲ, ಓಕೆನಾ, ಕೆಲಸ ಇದ್ದೇ ಇರುತ್ತೆ. ನೆನ್ನೆದಾದ ಪಾಠ ಆಗಿದ್ದರೆ ಇವತ್ತು ಬೇರೆ ಬೇರೆ ಇದ್ದಾವೆ, ಏನೇನಿದ್ದಾವೆ ಏನಂತೆ ಎಲ್ಲ ಹೇಳ್ತೀನಂತೆ. ಬಟ್ ಸದ್ಯಕ್ಕೆ ಇವತ್ತಿನ ದಿನ ಶುರು ಮಾಡ್ತಿರೋದು ಈ ಒಂದು ಮರ ಕಡಿಯುತ್ತಾ. ಆ್ಯಕ್ಚುಲಿ ಮರನೇ ಕಡಿಯಲ್ಲ ನಾನು, ಅದೊಂಚೂರು ರೆಂಬೆಗಳು ಕಡಿತಾ ಇದ್ದೀನಿ. ಸೊ ಅದು ಬಂದು ಇವು ನೋಡಿರಿ, ಇಲ್ಲಿ ತೆಂಗಿನ ಸಸಿ. ಓಕೆ, ಆ ತೆಂಗಿನ ಮರ ನೋಡಿ, ಈ ತೆಂಗಿನ ಮರ ನೋಡಿ ಹೆಂಗಾಗಿದೆ, ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಸೊ ಅದು ಫ್ರೀಯಾಗಿ ಬೆಳೀತಿರೋದು ಹಂಗೆ ಬೆಳೀತಿದೆ. ಇದು ಇಕ್ಕಟ್ಟಲ್ಲಿ ಬೆಳೀತಿರೋದಕ್ಕೆ, ಇದು ಬಂದು ತಗಲ್ತಿರೋದಕ್ಕೆ ಅದು ಬೆಳೀತಾ ಇಲ್ಲ ಕರೆಕ್ಟಾಗಿ. ಸೊ ಅದಕ್ಕಾಗಿ ಈ ಎಕ್ಸ್ಟ್ರಾ ರೆಂಬೆಗಳೇನು ಬಂದಿದೆ ಈ ಸೈಡ್ಗೆ, ಮರಕ್ಕೆ ತೊಂದರೆ ಕೊಡುವಂಥ ರೆಂಬೆಗಳು, ಇದನ್ನು ಕಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಇವತ್ತು ಅದೇ ಕೆಲಸ ಫಸ್ಟು. ಇದೇನೋ ಈಸಿಯಾಗಿದೆ, ಇಲ್ಲಿ ಕೆಳಗಡೆ ಕಡ್ದು ಬಿಡ್ಬೋದು, ಅದರಿಂದ ಮೇಲ್ಗಡೆ ಸ್ವಲ್ಪ ಕಷ್ಟ. ಹೆಂಗಾರು ಮಾಡಬೇಕು ಒಂದು ಜುಗಾಡು. ಬಡ್ಡಿ ಮಗಂದಿಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಗುಂಡಿ ಥರ ಆಗ್ಬಿಟ್ಟೈತೆ. ಇದು ಏನಕ್ಕಾಗಿದೆ ಗುಂಡಿ, ಏನು ಕತೆ ಇದು ಗೊತ್ತಿಲ್ಲ. ಯಾರಾದರೂ ಅಲ್ಲಿಂದ ಬಗ್ಗಿ ಮೇಲೆ ಬರೋದಕ್ಕೆ ಏನಾದ್ರು ಉಪಯೋಗಿಸ್ಕೊಂಡವ್ರ ಈ ಗುಂಡಿನ, ಏನೋ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ದೊಡ್ಡ ಗುಂಡಿ ಆಗಿದೆ. ಸದ್ಯಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದು ಈಗ ನಾವು ತಿಂಡಿಯನ್ನು ತಿಂತಾಯಿದ್ದೀವಿ. ಇವತ್ತು ತಿಂಡಿಗೆ ನಮಗೆ ಚಪಾತಿ ಕೊಟ್ಟಿದ್ದಾರೆ ನಮ್ಮಮ್ಮ, ಜೊತೆಗೆ ಟೊಮೆಟೊ ಗೊಜ್ಜು ಮತ್ತು ಇದೇನಿದು ಫೋಟೋ ಸೆಷನ್ ನಡೀತೈತೆ. ಸೊ ಟೊಮೆಟೊ ಗೊಜ್ಜು ಮತ್ತು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ವಿಡಿಯೋ ಪ್ಲಾನ್ ಮಾಡ್ಕೊತಾ ಇದ್ದೀವಿ, ಶೂಟ್ ಮಾಡಬೇಕು ಅಂದ್ಬಿಟ್ಟು. ಅದು ಯಾವ ಥರ ಶೂಟ್ ಮಾಡ್ತೀವಿ ಏನು ಅಂತ ಒಂಚೂರು ಬಿಹೈಂಡ್ ದ ಸೀನ್ಸ್ ತೋರಿಸ್ತೀನಿ. ಮೇನ್ ವೀಡಿಯೋ ಮೋಸ್ಟ್ಲಿ ಇದಕ್ಕೆ ಮುಂಚೆನೇ ಹಾಕಿರ್ತೀನಿ ಅನ್ಕೋತೀನಿ, ಇಲ್ಲ ಲೇಟಾಗಿ ಬಂದರೂ ಬರುತ್ತೆ, ಹೇಳೋಕ್ಕಾಗೋದಿಲ್ಲ. ಅಲ್ಲಿ ತೋರಿಸ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ವಿಡಿಯೋ ಏನು ಅಂತ. ನೋಡಿ ಗೈಸ್, ಇಲ್ಲಿ ನೋಡ್ರಿ ಹೆಂಗೆ ನಮ್ಮ ಮಮ್ಮಿನ ಕಾಣ್ತಾಯಿಲ್ಲ, ನೀವು ಅದ್ರ ಮೇಲೆ ಎತ್ಕೊಂಡಿದ್ದೀರಾ ನೋಡಿ. ಹಿಂಗೆ ನಮ್ಮಮ್ಮ ಹೆಂಗೆ ರೆಡಿ ಆಗ್ಬಿಟ್ಟಾರೆ. ಒಳ್ಳೆ ಕತೆ. ಅವನೇ ಸುತ್ತಿ ಬಳಸಿ ನಂದೆ. ಓಕೆ ಸೊ ಗೈಸ್, ಈಗ ಪ್ಲಾನ್ ಏನಪ್ಪ ಅಂದರೆ ಹೇಳ್ದಲ್ಲ, ಒಂದು ಶೂಟ್ ಮಾಡ್ತಿದ್ದೀವಿ ಅಂತ. ಓ ಮ್ಯಾಚಿಂಗು ಡ್ಯಾಡಿಯಲ್ಲಿ ಮ್ಯಾಚಿಂಗಲ್ಲಿ ಎಳ್ನೀರು ಕಚ್ತಾವ್ರೆ. ಕರ್ನಾಟಕ ಅಂದರೆ ಡ್ಯಾಡಿ ಆ ಥರ ಹಾಕ್ಕೊಂಡಿಲ್ಲ, ಅದು ಬೇರೆ ಥರದ್ದು ಪವರ್ ಗ್ಲಾಸಸ್, ಅದು ಹಾಗೆ ಬರೋದು. ಬಿಸಿಲಲ್ಲಿದ್ದರೆ ಕಪ್ಪಗಾಗುತ್ತೆ. ನಮ್ಮಮ್ಮ ನ್ಯಾಚುರಲ್ ಕಪ್ಪಾಗಿರಲಿ ಅಂತ ಅಂದ್ಬಿಟ್ಟು ಕಪ್ಪಗಿರೋ ಶೇಡ್ಸ್ನ ಹಾಕ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಪ್ಲಾನ್ ಏನಪ್ಪ ಅಂತ ಹೇಳಿದ್ರೆ ಒಂದು ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ನೋಡಿ ನಮ್ಮ ತೋಟದಲ್ಲಿ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಶೂಟು ಮುಗೀತು, ಓಕೆನಾ, ಒಂದು ವಿಡಿಯೋ ಶೂಟ್ ಮಾಡಿದ್ದೀವಿ. ಹೇಳಮ್ಮ ಇನ್ನೊಂದ್ಸರಿ ಹಾಡು. ಹಾಂ ಸ್ವಲ್ಪ ಡ್ಯಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ನಾವು ಹಾಡು ಹೇಳ್ತಾ ಇದ್ದೀವಿ. ಬಿಡ್ರಿ, ಒಂಥರ ಎಂಟರ್ಟೈನ್ ಮಾಡ್ದಂಗೆ ಆಯ್ತು. ಹಾಡು ಹೇಳ್ಕೊಂಡ್ರೆ ಶೂಟೆಲ್ಲ ಮುಗೀತು. ಅದ್ರದ್ದು ಮೋಸ್ಟ್ಲಿ ವಿಡಿಯೋ ಮುಂಚೆ ನೋಡಿರ್ತೀರ, ಮುಂಚೆನೇ ಅಪ್ಲೋಡ್ ಮಾಡ್ತೀನಿ ಆದಷ್ಟು. ಅದಾದಮೇಲೆ ಇಲ್ಲ ಥ್ರಿಲ್ ಹೋಗ್ಬಿಡುತ್ತೆ ನಿಮಗೆ, ಇದು ಬಿಹೈಂಡ್ ದ ಸೀನ್ಸ್ ಎಲ್ಲ ನೋಡಿಬಿಟ್ರೆ. ಹಾಗಾಗಿ ಫಸ್ಟ್ ಅದನ್ನೇ ಅಪ್ಲೋಡ್ ಮಾಡಿರ್ತೀನಿ. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಮ್ಮ ಮಮ್ಮಿ ಮತ್ತು ನನ್ನ ಹೆಂಡತಿ ಬೈ. ಸೊ ಇಬ್ಬರು ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಾನು ಮತ್ತು ನಮ್ಮ ಡ್ಯಾಡಿ ಇಬ್ಬರೂ ಇವಾಗ ಒಂದಿಷ್ಟು ಸಾಮಗ್ರಿಗಳನ್ನ ತರಬೇಕು ಮನೆಗೆ. ಇವತ್ತು ಊರಿಗೆ ಬಂದಮೇಲೆ ನಾನ್ ವೆಜ್ಜೇ ಮಾಡಿಲ್ಲ, ಸೊ ನಾನ್ ವೆಜ್ ಬೇಕು, ಹಾಗಾಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಡ್ಯಾಡಿ ಇಬ್ಬರು ಹೋಯ್ತಾ ಇದ್ದೀವಿ. ಗಿರಿರಾಜ ಕೋಳಿ ಬಡ್ಡಿ ಮಗದ್ದು ಏನು ಸೈಜ್ ಇದಾವೆ ನೋಡಿ, ಎಷ್ಟಪ್ಪ ಇದ್ದಾವೆ ಒಂದೊಂದು ಕೋಳಿ. ನನ್ನ ಕೈ ಅದು ನೋಡ್ರಿ, ಎಷ್ಟು ಕೆಜಿ ಬರ್ತಾನ ಒಂದು? 5 kg. ಗೈಸ್ ಮಟನ್ ಎಲ್ಲ ತೊಗೊಂಡು ಆರಾಮಾಗಿ ಹೋಯ್ತಾ ಇದ್ದೀವಿ, ಮರ್ತೆ ಹೋಗಿದ್ದೀವಿ. ಬೇಕಾಗಿರೋ ಪೌಡ್ರು ಅದು ಇದು ಏನೂ ತೊಗೊಂಡೇ ಇಲ್ಲ. ಇವಾಗ ಅದನ್ನೂ ತೊಗೊಂಬಂದೆ. ನೆನ್ನೆ ಔಷಧಿ ಹೊಡಿಬೇಕು ಅಂತ ಅಂದ್ಬಿಟ್ಟು ಔಷಧಿ ಕ್ಯಾನ್ ಅಂತಂದಿದ್ವಿ. ಸೊ ಅದನ್ನು ಈಗ ವಾಪಸ್ ಕೊಡುವ ಸಮಯ. ಸೊ ಒಂದು ಕ್ಯಾನ್ ಇಲ್ಲಿ ಕೊಡಬೇಕು, ಇನ್ನೊಂದು ಕ್ಯಾನು ಇನ್ನೊಬ್ರು ಮನೆಗೆ ಕೊಡಬೇಕು. ಸೊ ಅದಕ್ಕೆ ಇನ್ನೊಬ್ರು ಮನೆಗೆ ಮತ್ತೆ ಹೋಗ್ಬೇಕು. ಗೈಸ್ ಚಿಕನ್ ಆಯಿತು, ಮಟನ್ ಆಯಿತು, ತಂದಾಯಿತು.
ಬೇಕಾಗಿರೋ ಮಸಾಲೆ ರುಬ್ಕೊಳ್ಳೋಣ ಅಂತ ನಾನು ಹೆಂಡ್ತಿ ನೋಡಿ ಫುಲ್ ಮಸಾಲೆ ರುಬ್ಕೊಳ್ಳೋಕೆ ಐಟಮ್ಸ್ ಎಲ್ಲ ತೊಗೊಂಡು. ಯಾಕೆಂದರೆ ನಮ್ಮ ಮನೆ ಹತ್ರ ಟೈಮಿಂಗು ಕರೆಂಟು, ಓಕೆನಾ, ಆ ಟೈಮಲ್ಲಿ ಮಾತ್ರ ಕರೆಂಟ್ ಇರುತ್ತೆ, ಬೇರೆ ಟೈಮಲ್ಲಿ ಇರೋಲ್ಲ. ಬಟ್ ಇಲ್ಲಿ ನಮ್ಮ ಅಣ್ಣ ಮನೆಗೆ ಬಂದ್ವಿ, ಇಲ್ಲಿ ಎವ್ರಿ ಟೈಮ್ ಕರೆಂಟ್ ಇರುತ್ತೆ ಅಂತ. ಬಟ್ ಇವತ್ತು ನಮ್ಮ ದುರಾದೃಷ್ಟ ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲೂ ಕರೆಂಟ್ ಇಲ್ಲ. ಸೊ ಇವಾಗ ಚಿಕನ್ನು ಮಟನ್ ಎರಡು ತಂದು ಏನು ಮಾಡಬೇಕು ಗೊತ್ತೈತೆ ಇಲ್ಲ, ಕನ್ಫ್ಯೂಸ್ ಐತೈತೆ ಎಲ್ಲರೂ ಬದು ಅಂತ. ಅದಕ್ಕೆ ಏನಾದ್ರು ಒಂದು ಜುಗಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಹಂಗೆ ಅಂತೂ ಬಿಡಲ್ಲ, ಏನಾದರೂ ಒಂದು ಮಾಡೋದೇ ಇವತ್ತು. ಈಗ ಸದ್ಯಕ್ಕೆ ನಾವೇನು ಮಾಡ್ತಿದ್ದೀವಿ ಮತ್ತೆ ಕಾರ್ ಎತ್ಕೊಂಡು ನಮ್ಮ ಮಿಕ್ಸಿ ಗ್ರೈಂಡರು ಎಲ್ಲದನ್ನು ಎರಡು ಒಂದೇನಾ? ಗ್ರೈಂಡರ್ ಬೇರೆ. ಓಕೆ ಗೈಸ್, ನಮ್ಮ ಮಿಕ್ಸಿ ಎತ್ಕೊಂಡು ಜಾರ್ ಎತ್ಕೊಂಡು ಇವಾಗ ನಾವು ಬೇರೆ ಊರಿಗೆ ಹೋಗ್ತಾ ಇದೀವಿ, ಪಕ್ಕದೂರಿಗೆ ಹೋಗ್ತಾ ಇದೀವಿ. ಅಲ್ಲಿ ವಿಚಾರಿಸ್ಕೊಂಡ್ವಿ ಕರೆಂಟ್ ಇದೆಯಾ ಅಂತ ಅಂದ್ಬಿಟ್ಟು. ಇದೆ ಅಂತ ಅಂದ್ರು. ಬರೀ ಖಾರ ರೂಪಿಸೋದಕ್ಕೆ ಬೇರೆ ಊರಿಗೆ ಹೋಗ್ತಾ ಇದೀವಿ. ಅದು ಕಾರಲ್ಲಿ ಏನು ಹೇಳಿ, ಎಂಥ ದಿನಗಳು ಬಂದ್ಬಿಡ್ತು. ಬರೀ ಹಂಗೆ ಮಾಡ್ಕೊಂಡ್ರೆ ಆಗುತ್ತೆ, ಆದರೆ ಟೇಸ್ಟ್ ಬರಲ್ಲ ಗೈಸ್. ಓಕೆ ನಡೆಯುತ್ತೆ ಅನ್ನೋ ಲೆವೆಲ್ಗೆ ಆಗುತ್ತೆ ಅಷ್ಟೇ. ನಡೆಯುತ್ತೆ, ತಿನ್ಬೋದು, ಬಟ್ ಆ ಆಕ್ಚುಲ್ ಮಟನ್ ಸಾರು, ಮಟನ್ ಫೀಲ್ ಬರಲ್ಲ. ಆಯ್ತಾ? ಗೈಸ್ ಇವಾಗ ಮನೆಗೆ ಬಂದಿದ್ದೀವಿ. ಮಟನ್ ನೋಡ್ರಿ, ಒಳ್ಳೊಳ್ಳೆ ಮಟನ್ ಪೀಸಸ್ ಇದಾವೆ. ಚಿಕನ್ ಇದೆ, ಚಿಕನಲ್ಲಿ ಬೇರೆ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರುಬ್ಕೊಂಡ್ ಬಂದಿರೋದಕ್ಕಷ್ಟೇ ಎಫರ್ಟ್ಸ್ ಹಾಕಿರೋದಕ್ಕೆ ಹೊಟ್ಟೆ ತುಂಬ ಸಮಾಧಾನವಾಗಿ ಇದನ್ನು ತಿನ್ಬೇಕು. ಮತ್ತು ನಮ್ಮ ಮೇಡಮ್ ಪಾಪ ಕೆಲಸ ಮಾಡ್ಬಿಟ್ರೆ ಜಾಸ್ತಿ, ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟೆ ರುಬ್ಬಿಸ್ಕೊಂಬರೋಕ್ಕೆ. ಅಲ್ಲಿ ಕೆಲಸ ಅಂತ ಏನಿಲ್ಲ, ಸುಮ್ಮನೆ ಹೋಗೋದು, ಪ್ಲಗ್ ಹಾಕಿದ್ದು ರುಬ್ಕೊಂಡ್ಬಂದಿದ್ದೆ ಅಷ್ಟೇ. ಇಲ್ಲ ರುಬ್ಬೋದನ್ನ ಅಲ್ಲೋಗಿ ರುಬ್ಕೊಂಡ್ಬಂದ್ವಿ ಅಷ್ಟೇ. ಗೈಸ್ ಮಟನ್ ಆಗಿಲ್ಲ, ಬೆಂದಿದೆ, ಚೆನ್ನಾಗಿದೆ. ಫೈನಲಿ ಊಟದ ಸಮಯ. ಮಟನ್ನು ಮುದ್ದೆ ಮುರಿದು ಮಟನ್ ಸಾರಲ್ಲಿ ಒಂದ್ಸರಿ ಸುತ್ತಿಸಿ ನುಂಗಿದ್ರೆ A few inches later. ಗೈಸ್ ಅವಾಗಲೇ ಒಲೆ ಉರ್ಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ವಿ. ಈಗ ಎಲ್ಲ ಮುಗಿದ ಮೇಲೆ ಅದ್ರ ಪಾಡಿಗೆ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಉರಿತಾ ಇದೆ. ಆರ್ತದ್ ಬೇಡವಾ? ಅಥವಾ ಇವಾಗ ತೆಗಿಯಕ್ಕಾಗಲ್ಲ, ಇಲ್ಲಿ ಫುಲ್ ಬಿಸಿ ಇದೆ. ಇದಕ್ಕೆ ಹ್ಯಾಂಡ್ಲಿಗೆ ದನ ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡು, ಎಡೆಮುಟ್ಟೆ. ಆಗ್ಲೇ ಗರಿ ಹಾಕಿ ಡ್ಯಾಡಿ ಟೆಕ್ನಿಕ್. ಎಷ್ಟು ಕಷ್ಟ ಬಿದ್ವಿ, ಈಗ ತಲೆನೋವೆಲ್ಲ ಅಷ್ಟಪಡಿಗೆ ಉರಿತದೆ. ಇವತ್ತು ನೆಕ್ಸ್ಟ್ ಡೇ. ಚಿಯರ್ಸ್. ನಾವು ಕಾಫಿ ಕುಡಿಯುತ್ತಾ ಲಾಸ್ಟ್ ಡೇ ಹೊರಡೋದೆ ನಮ್ಮದು ಬೆಂಗಳೂರಿಗೆ. ಸೊ ಅದಕ್ಕೆ ಏನೇನು ಮಿಕ್ಕಿರೋ ಕೆಲಸಗಳಿದ್ದಾವೆ ಅವೆಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಹೊರಡೋದಕ್ಕೆ ನಮ್ಮ ಸಕಲ ಸಿದ್ಧತೆಗಳನ್ನು ಮಾಡುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ಪಡೆದಿರೋದೆಲ್ಲ ಖಾಲಿ ಮಾಡಬೇಕಲ್ಲ, ಸ್ವಲ್ಪ ಹಾಲು ಮಿಕ್ಕಿತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮ ಕಾಫಿ ಮಾಡಿಬಿಟ್ರು ಅಲ್ವೇನಮ್ಮ? ಏನು ಲಾಸ್ಟಲ್ಲಿ ಮಾಡೋಕ್ಕೆ? ಹೌದಾ, ಸರಿ, ಓಕೆ. ಸೊ ಸ್ವಲ್ಪ ಮಿಸ್ಟೇಕ್ ಹೇಳ್ಬಿಟ್ಟೆ. ಅದಕ್ಕೆ ಅಂತ ಲಾಸ್ಟಲ್ಲಿ ಕುಡ್ದೋಗೋಣ ಅಂತ ಇಟ್ಟಿದ್ದಾರಂತೆ. ಸೊ ಈಗ ಕುಡ್ಕೊಂಡು ಅದಾದ್ಮೇಲೆ ಹೊರಡಬೇಕು. ನಮ್ಮ ಕಾರ್ನಲ್ಲೇ ನಿಲ್ಸಿದ್ದೀವಿ. ಔಷಧಿ ಕ್ಯಾನ್ ಇದೆ, ಅದು ಕೊಡಬೇಕು. ರಿಲೇಟಿವ್ ಮನೆಗೆ ವಿಸಿಟ್ ಹಾಕಬೇಕು. ಅವೆಲ್ಲ ಮುಗಿಸ್ಕೊಂಡು ಇವತ್ತು ಬೆಂಗಳೂರು ಕಡೆಗೆ ನಮ್ಮ ಪಯಣ. ಓಕೆನಾ? ಲಗೇಜ್ ಎಲ್ಲ ಲೋಡ್ ಮಾಡಬೇಕು, ಅದು ಐತಿಲ್ಲ. ಅದೇ ನನಗೆ ಬಂದಾಗಿಂದ ನಾನು ಹೋಗೋವರೆಗೂ ನನಗೆ ಕೆಲಸ ತಪ್ಪಿದ್ದಲ್ಲ. ಫುಲ್ಲಿ ಲೋಡೆಡ್. ಮುಚ್ಚಕ್ಕಾಯ್ತಾ ಇಲ್ಲ, ಆ ಥರ ಲೋಡೆಡು. ಇಷ್ಟೇ ದೊಡ್ಡ ಕಾರ್ ತೊಗೊಂಡ್ರು ಇರ್ತವೆ ಲಗೇಜ್. ಕಾಂಪ್ಯಾಕ್ಟ್ ಎಸ್ ಯು ಬದಲು ಏನಾದ್ರು ಹ್ಯಾಚ್ ಬ್ಯಾಗ್ ತೊಗೊಂಡಿದ್ದರೆ ಅದ್ರಲ್ಲಿ ಇಷ್ಟು ಸ್ಪೇಸ್ ಬರ್ತಿರ್ಲಿಲ್ಲ, ಅಷ್ಟು ಕರೆಕ್ಟಾಗಿ ತುಂಬಿರೋರು. ಇವಾಗ ಹ್ಯಾಚ್ ಬ್ಯಾಗ್ ಕಾಂಪ್ಯಾಕ್ಟ್ ಎಸ್ ಯು ತೊಗೊಂಡಿದ್ದಕ್ಕೆ ಅಷ್ಟು ಕರೆಕ್ಟಾಗಿ ತುಂಬ್ತಾರೆ. ನೆಕ್ಸ್ಟ್ ಎಸ್ ಯು ವಿ ತೊಗೊಂಡ್ರು ಅದಕ್ಕೂ ಕರೆಕ್ಟಾಗಿ ತುಂಬ್ತಾರೆ. ಬೇಕಾ ಬೇಡ ತುಂಬೋದಷ್ಟೇ. ಇವಾಗ ನೋಡಿ ಎಷ್ಟೋ ಐಟಮ್ಸ್ನ ವಾಪಸ್ ಒಳಗಿಟ್ವಿ, ತುಂಬಕ್ಕಾಗಲ್ಲ ಅಂತ ಅವನ್ನೆಲ್ಲ ತಂದಿಟ್ಟಿದ್ರು ತುಂಬೋದಕ್ಕೆ ಅಂದ್ಬಿಟ್ಟು. ನನ್ನ ಕಾರು ಅಳ್ತಾ ಇರುತ್ತೆ, ಏನು ಮಾಡ್ತಾ ಇದ್ದೀರಾ ನನ್ನ ಜೊತೆ ಅಂತ. ಮನೆಗೆ ಇದಕ್ಕೆ ಜಾಗ ಇಲ್ಲ. ಸೊ ಇದನ್ನ ಮುಂದೆ ಸೀಟ್ ಹತ್ರ ಇಟ್ಕೊಬೇಕಲ್ಲಾದ್ರು. ಗೈಸ್ ನೋಡಿ ಗೈಸ್, ನಮ್ಮ ಮನೆ ಮುಂದೆನೂ KSRTC ಬಸ್ ಓಡಾಡ್ತವೆ. ಬರ್ರವ ಬೇಗ ಗೈಸ್. ಇವರು ಓಡಲ್ಲ ಗೈಸ್. ನಾವು ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ಹೊರಗಡೆ ನಿಂತು. ಗೈಸ್ ಫೈನಲಿ ನಮ್ಮ ತೋಟಕ್ಕೆ ಬಾಯಿ ಇಡುತ್ತಾ ಅತಿ ಶೀಘ್ರದಲ್ಲಿ ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ರಿ. ಅತಿ ಶೀಘ್ರದಲ್ಲಿ ಮತ್ತೆ ವಾಪಸ್ ಬರೋಣ ಅಂತ ಹೇಳುತ್ತಾ ಈಗ ನಾವು ಫೈನಲಿ ಹೊರಟಿದ್ದೀವಿ. ನೋಡಿದ್ರೆ ರೋಡ್ ಬ್ಲಾಕ್ ಆಗಿದೆ. ರಿಲೇಟಿವ್ಸ್ ಮನೆಯೆಲ್ಲ ಮುಗಿಸ್ಕೊಂಡು ಒಂದೊಂದು ವಿಸಿಟ್ ಹಾಕಿ ಅಲ್ಲಿ ಸ್ವಲ್ಪ ತಿದ್ದು ಮಾತಾಡಿ ಈಗ ನಾವು ಸೀದಾ ಚಂದ್ರಪಣ್ಣಕ್ಕೆ ಬಂದಿದ್ದೀವಿ. ನಾನು ನನ್ನ ಹೆಂಡತಿ, ಡ್ಯಾಡಿ, ಮಮ್ಮಿ
ಸೊ ಇದೊಂದು ನಮ್ಮ ರೆಗ್ಯುಲರ್ ಸ್ಪಾಟು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲೇನು ಅಡುಗೆ ಮಾಡ್ಕೊಳ್ಳೋದು ಬೇಡ ಅಂತ ಫಾರ್ಮ್ ಹೌಸಲ್ಲಿ ಇಲ್ಲಿಗೆ ಬಂದು ತಿಂಡಿ ತಿನ್ಕೊಂಡು ಹೋಗೋದು. ನೋಡಿ ಗೈಸ್, ನೋಡಿ ಇಲ್ಲಿ ಅತ್ತೆ ಸೊಸೆ ಇಬ್ಬರು ಪಾರ್ಟ್ನರ್ಶಿಪ್ಪು. ಇವತ್ತು ಪೂರಿ ಮಸಾಲೆ ದೋಸೆ, ಪೂರಿ ಇಬ್ಬರು ಟೇಸ್ಟ್ ಮಾಡಬೇಕಂತೆ, ಅದಕ್ಕೋಸ್ಕರ ಪೂರಿ ತೊಗೊಂಡಿದ್ದಾರೆ. ಅದಾದ್ಮೇಲೆ ಮಸಾಲೆ ದೋಸೆ ಆ್ಯಸ್ ಯೂಶಲ್ ನಮ್ಮ ಮಮ್ಮಿ ಫೇವ್ರೇಟು. ಆ್ಯಂಡ್ ನನ್ನ ಹೆಂಡ್ತಿನೂ ಇವಾಗ ಜಾಯಿನ್ ಆಗ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿಗೆ. ಆ್ಯಂಡ್ ಅವರಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನಾನು ಮಸಾಲೆ ದೋಸೆ ಇಟ್ಬಿಟ್ಟಿದ್ದೀನಿ ಸರ್. ಇಷ್ಟೇ ಜೀವನ, ಇನ್ಫ್ಲೂಯೆನ್ಸ್ ಅಷ್ಟೇ ಕತೆ, ಅಷ್ಟೇ. ಟೇಬಲ್ ತುಂಬ ಬರೀ ಮಸಾಲೆ ದೋಸೆಗಳಿದ್ದಾವೆ ಗೈಸ್. ತಿಂಡಿ ಎಲ್ಲ ಮುಗೀತು. ಈಗ ನಾವು ಹೊರಡ್ತಾ ಇದ್ದೀವಿ ಚನ್ನರಾಯಪಟ್ಟಣದಿಂದ. ಗೈಸ್ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಹೊರಟಿದ್ದು. ನೋಡಿದ್ರೆ ಇದು ಯಾವುದೋ ಗಲ್ಲಿ ರೋಡಲ್ಲಿ ಬರ್ತಾ ಇದ್ದೀವಿ. ಏನವಾ ಏನು ಸಮಾಚಾರ? ನಿನ್ನ ಮುಖದಲ್ಲಿ ಆ ಖುಷಿ, ಆ ನಗು ನೋಡೇ ಗೊತ್ತಾಗ್ಬಿಡುತ್ತೆ. ಹಾಂ ಏನು ಅಂತ ಏನಂತಲ್ಲ ನಾನು ಇವಾಗ ಮದುವೆ ಆದಾಗಿಂದ ಇಲ್ಲಿ ಆನ್ ದಿ ವೇ ಮೇಡಮ್ ಅವ್ರ ಮನೇನೂ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಒಂದು ರೌಂಡ್ ಅಲ್ಲಿಗೂ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಅಲ್ಲಿಗೆ ಬರ್ತಿರೋದು, ಅದಕ್ಕೆ ಆ ಖುಷಿ, ಆ ಮುಗುಳುನಗೆ, ಆ ಸಡಗರ, ಸಂತಸ ಎಲ್ಲ ಎದ್ದು ಕಾಣ್ತಾ ಇದೆ. ಫೈನಲಿ ಬಂದು ನಾವು ರೀಚ್ ಆಗಿದ್ದೀವಿ. ಲೆಟ್ಸ್ ಗೋ. ಇಲ್ಲಿ ಅದ್ರಲ್ಲ, ಓಹೋ ಸರಿ ಸರಿ. ಕೋಳಿ ಕಾವುಗೂ ಕೂರಿಸಿದ್ದೀರಾ? ನೋಡಿ ಗೈಸ್ ಎಷ್ಟು ಸಣ್ಣ ಸಣ್ಣ ಮರಿಗಳು. ಮೊನ್ನೆ ನೋಡಿದ್ದು ಸಣ್ಣ ಮರಿ, ಅದಕ್ಕಿಂತ ಸಣ್ಣ ಮರಿ. ಕುರಿನ ಕಾವು ಕೂರ್ಸವ್ರೆ, ಸರಿ ಕುರಿನ ಅಂತೀನಿ, ಕೋಳಿನ ಕಾವು ಕೂರ್ಸವ್ರೆ. ಗೈಸ್ ಹೋದ್ ಸರಿ ಇದನ್ನೇ ನಾನು ತೋರಿಸ್ಬಿಟ್ಟು ಸಣ್ಣ ಮರಿ, ಎಳೆ ಮರಿ ಅಂದಿದ್ದೆ, ಕಾಲು ಕಟ್ಟವ್ರೆ ಅಂತ, ಕುತ್ತಿಗೆಗೂ ಹಗ್ಗ ಹಾಕಿಲ್ಲ ಅಂತ. ಇದಕ್ಕಿಂತ ಸಣ್ಣ ಹೂವೆಲ್ಲ ಇಟ್ಟಿಟ್ಟೇ ಇದ್ದಾವೆ. ಅದು ಗುದ್ಬಿಟ್ಟು ತಳ್ತೈತೆ ಮುಂದಕ್ಕೆ. ಅಲ್ಲೊಂದೈತೆ ಸೊಪ್ಪು ಗಿಪ್ಪೆಲ್ಲ ಬೆಳೆದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದು ಸೊಪ್ಪೆ ಅಲ್ವಾ? ಅದಕ್ಕೆ ಅಲ್ವಾ ಇದು ಹಾಕಿರೋದು? ಹೂನವ, ನಾನು ಅದೇ ಹೇಳಿದ್ದು, ಸೊಪ್ಪೆ. ಸೊ ಇಲ್ಲೇ ಇರೋದ್ರಿಂದ ಆರಾಮಾಗಿ ಎಲ್ಲ ಮೇಂಟೈನ್ ಮಾಡ್ಬೋದು. ನಾವು ಬೆಂಗಳೂರಿಂದ ಬಂದು ಮೇಂಟೈನ್ ಮಾಡಿ ಹೋಗಿರ್ತೀವಿ, ವಾಪಸ್ ಬರೋಷ್ಟಲ್ಲಿ ನಾವು ಮೇಂಟೈನ್ ಮಾಡಿ ಏನು ಫಲ ಬಿಟ್ಟಿರುತ್ತೆ ಅವಿರೋದಿಲ್ಲ. ನೋಡಿ ಇಲ್ಲಿ ಹತ್ರದಲ್ಲೇ ಮನೆ ಇರೋದಕ್ಕೆ ನೋಡಿ ಎಳ್ನೀರೆಲ್ಲ ಅಲ್ಲೇ ಉಳ್ಕೊಂಡವೆ. ಅದೇ ಏನಾದರೂ ದೂರದಲ್ಲಿ ಮನೆ ಇಟ್ಟಿದ್ರೆ ಕ್ಯಾಮ್ರಾ ಹಾಕ್ಸಿರೋದಕ್ಕಾ? ಯಾಕವ ಎಲ್ಲ ಕೇಳ್ತಾ ಇದೆಯಾ? ಅವ್ರು ಪೂಜೆ ಮಾಡ್ತಾರೆ ಬಿಡು, ನೀನು ಯಾಕೆ ತಗೋತಾ ಇದೆಯಾ? ನೀನು ಇವಾಗ ಯಾವ ರೈಟ್ಸು ಇಲ್ಲ ಹಿಂಗೆಲ್ಲ ತಗೊಳಕ್ಕೆ. ಗೆಸ್ಟ್ ನೀನು ನೋಡಲಿ, ಅವ್ರು ಅಂತಾರೆ ನೀನು ಪರ್ಮಿಷನ್ ಇಲ್ಲದೆ ಕಿತ್ಕೊಂಬಾರ್ದು, ಗೆಸ್ಟ್ ನೀನೀಗ ಅಂತ ಹೇಳ್ತಾ ಇರೋದು. ಏನು ನೆನಪಾಯ್ತು ಗೊತ್ತಾ ನನಗೆ? ಇದೇನು ಹೇಳು ಕೈಲಿರೋದು? ಹಾಂ ಯಾವ ಹೂವ? ಹಾಂ ಅರಳಿರೋ ಹೂವ. ಹಾಂ ಇವಾಗ ಅರಳಿರೋ ಹೂವು ಅಂತ ನಿನ್ನ ಬಾಯಲ್ಲೇ ಬಂತಾ? ಬರಲಿಲ್ಲ. ಅವಾಗ ನಾವೊಂದು ವಿಡಿಯೋ ಮಾಡಿದ್ದೀವಿ ಗೇಮಿಂಗ್ ಚಾನಲ್ಗೆ. ಆ ವಿಡಿಯೋನ ಹೋಗಿ ನೋಡಿ. ನಾವು ಡ್ರಾ ಮಾಡಿಬಿಟ್ಟು ಸಿನಿಮಾ ಹೆಸರನ್ನ ಗೆಸ್ ಮಾಡ್ಬೇಕು ಇನ್ನೊಬ್ರು. ಅಂದರೆ ಇವಾಗ ನಾನು ಡ್ರಾ ಮಾಡಿರೋ ಡ್ರಾಯಿಂಗ್ ನೋಡಿಕೊಂಡು ಯಾವ ಸಿನಿಮಾ ಇರ್ಬೋದು ಅದು ಅಂತ ಗೆಸ್ ಮಾಡಬೇಕು. ನಾನು ಹೆಂಡ್ತಿ ಆ ಥರ ಒಂದು ಗೇಮ್ ಮಾಡಿದ್ವಿ ನಮ್ಮ ಗೇಮಿಂಗ್ ಚಾನಲಲ್ಲಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗೇಮಿಂಗ್ ಚಾನಲ್ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ಕಲ್ಲರಳಿ ಹೂವಾಗಿ ಅನ್ನೋ ಸಿನಿಮಾಗೆ ನನ್ನ ಹೆಂಡ್ತಿ ಬರೆದಿದ್ದು ಅರಳಿರೋ ಹೂವು ಅಂತೆ. ಬೇರೆ ಯಾವ ಹೂವು ಅರಳಲ್ವಂತೆ, ದಾಸವಾಳ ಮಾತ್ರ ಅರಳೋದಂತೆ. ಅದನ್ನ ಅರಳಿರೋದು ಅಂತ ನಾನು ಕಲ್ಲರಳಿ ಅಂತ ತೊಗೊಬೇಕಿತ್ತಂತೆ. ಇವಾಗ ಒಂಚೂರು ಹೊರಗಡೆ ಬಿಟ್ಟಾರೆ, ಒಯ್ತಾವೆ ಆಟಾಡಕ್ಕೆ. ಓ ಜಂಪ್ ಎಲ್ಲ ಹೊಡಿತಾವೆ ನೋಡಿ. ಎಲ್ಲೋಗಿದ್ದಾವೆ ಮೆಟ್ಲೆಲ್ಲ ಹತ್ಕೊಂಡು. ನೋಡ್ರಿ ಹೆಂಗಿತ್ತಾವೆ, ಭಯ ಭಕ್ತಿ ಇಲ್ಲರೆ. ಯಾಕೆ ಮಗಳು ನಗೆ ಬರ್ತಾ ಇದೆ? ನನಗೆ ಬರ್ತಾ ಇಲ್ಲ. ನೀನು ಹೇಳ್ಬಿಟ್ಟು ಬರೆಸ್ತಾ ಇದೆಯಾ? ಇಲ್ಲ ಬರುತ್ತೆ. ಯಾಕೆ ಹೇಳಿ, ಯಾಕೆ ಬರ್ತಾ ಇದೆ? ಹೇಳ್ತೀನಿ ತಡಿ. ಯಾಕೆ ಬರ್ತಾ ಇದೆ ಗೊತ್ತಿಲ್ಲ. ಏನು ವಿಷಯ? ಯಾಕೆ ಬರ್ತಾ ಇದೆ ಅಜ್ಜೆ? ಇಲ್ಲೊಂದು ಚೌಟಿ ಕಾಣಿಸ್ತಾ ಇದೆ, ಅದಕ್ಕೆ ಮುಗುಳು ನಗೆ ಬರ್ತಾ ಇದೆ. ಏನು ಚೌಟ್ರಿ ಕಾಣಿಸ್ಬಿಟ್ರೆ? ಯಾವ ಚೌಟ್ರಿ? ನಾವು ಮದುವೆ ಆಗಿದ್ದು ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದಿದ್ದೀವಿ. ಸೊ ಮನೆಗೆ ಬಂದ್ಬಿಟ್ಟು ಇವಾಗ ನಮ್ಮ ಗಾರ್ಡನ್ ಹತ್ರ ಹೋಗ್ತಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ತಂದಿರೋ ಗಿಡಗಳಲ್ಲಿ ಅಲ್ಲಿ ಆ್ಯಕ್ಚುಲಿ ಹೇಳಿಲ್ಲ ನಿಮಗೆ, ಒಂದಿಷ್ಟು ಗಿಡಗಳನ್ನೆಲ್ಲ ತೊಗೊಂಬಂದರು ನನ್ನ ಹೆಂಡತಿ ಮತ್ತು ನಮ್ಮಮ್ಮ ಹಠ ಮಾಡಿ ನನ್ನ ಹೆಂಡತಿ ಮನೆಯಿಂದ. ಸೊ ಬೆಳೆಸೋಣ ಹೂವಿನ ಗಿಡ ಅದು ಇದು ಅಂತ ಅಂದ್ಬಿಟ್ಟು, ಅದಕ್ಕೇ ಅದನ್ನು ವೇಸ್ಟ್ ಮಾಡ್ದಂಗಿದ್ರೆ ಮಾತ್ರ ತೊಗೊಂಬನ್ನಿ ಅಂತ ಕಂಡೀಷನ್ ಹಾಕಿದ್ವಿ. ಅದಕ್ಕೋಸ್ಕರ ಬಂದ ತಕ್ಷಣ ಇವಾಗ ಅದನ್ನು ನೆಡೋಣ ಅಂತ ಹೇಳ್ಬಿಟ್ಟು ನಮ್ಮ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಗಾರ್ಡನಿಂಗ್ ಮಾಡಿದ್ರೆ ಹಿಂಗೆ ಮಾಡಬೇಕು. ಹಾಂ ಎಷ್ಟು ಮಾಡಿದ್ದಾರೆ, ಎಷ್ಟು ಪಪ್ಪಾಯಿ ಸಸಿಗಳು ಹಾಕಿದ್ದಾರೆ. ಮಾಡ್ತೀರೇನವ? ಮಾಡ್ತೀರಾ ಹಿಂಗೆ ಪಕ್ಕನಾ? ಗೈಸ್ ನೋಡಿ ಗೈಸ್, ಇಲ್ಲಿ ನಮ್ಮಮ್ಮ ಗಿಡ ನೆಡ್ತೀನಿ ಅಂತ ಬಂದ್ಬಿಟ್ಟು ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ಮೀಟಿಂಗ್ ಮಾಡಿಕೊಂಡು 2-3 ದಿನ ಆಯ್ತಲ್ಲ ಸಿಕ್ಕಿಲ್ವಲ್ಲ, ಅದಕ್ಕೆ ನಡಿ
ಇನ್ಮೇಲೆ ರೆಕಗ್ನೈಸ್ ಮಾಡ್ತಾರೆ ಬಾ ನಿನ್ನ. ಇನ್ಮೇಲೆ ದಿನ ಬಂದ್ಬಿಟ್ಟು ಈ ಗಿಡ ಎಲ್ಲ ನೆಡ್ತೀಯ ಮೇಂಟೈನ್ ಮಾಡ್ತಿಯಲ್ಲ, ಸೊ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 4 ದಿನ ಆಗ್ಬಿಟ್ಟೈತಲ್ಲ, 4 ದಿನ ಅದಕ್ಕೆ. 4 ದಿನಕ್ಕಿಂತ ಜಾಸ್ತಿನೇ. ಹಾಂ, ನಾನು ಅವಾಗೂ ಬಂದಿರಲಿಲ್ಲ, 1-2 ದಿನ ಗ್ಯಾಪ್ ಆಗಿತ್ತು, ಅದಕ್ಕೆ ಪಿರುತಿ ಜಾಸ್ತಿ ಅಲ್ವಲ್ಲ, ಪಿರುತಿ ಇಬ್ರಿಗೂ. ಹಾಂ ಅಷ್ಟೇ ಮಿಸ್ ಮಾಡ್ಕೊಂಡಿದ್ದು ಮುಗ್ದೋಗುತ್ತಲ್ಲ, ಇಲ್ಲೇ ಇರ್ತೀನಲ್ಲ ಅಷ್ಟೇ. ನೋಡೋಣ, ಇನ್ನೊಂದು 10 ನಿಮಿಷ ಬಿಟ್ಬಿಟ್ಟು 15 ನಿಮಿಷ ಬಿಟ್ಬಿಟ್ಟೆ ಕರಿತೀನಿ, ಬರ್ತಾರ ಇಲ್ವ ನೋಡೋಣ. ನಾನು ಕರೆದ್ರೆ ಹಿಂಗೆ ಎಗ್ರಾಡ್ತಾರ ಇಲ್ವ ನೋಡೋಣ. ಓಕೆನಾ? ಇದೇ ಮಾತು. ಅಯ್ಯೋ ಇಲ್ಲೇ ಐತಲ್ಲವಾ ಕಪ್ಪೆ. ಹೌದಾ? ಇಲ್ಲೇ ಇದೆ ನೋಡ್ರಿ. ಇಲ್ಲೂ ಹೋಲಿದ್ಯಾ? ಕರೆಕ್ಟ್, ಇಲ್ಲೂ ಹೋಲಿದೆ. ಅಯ್ಯೋ ಹಿಡ್ದಪ್ಪದು ಯಪ್ಪ. ಹಾಂ ಬರ್ತಾ ಇದೆ ನೋಡ್ರಿ ಈಗ. ಇಲ್ಲಿ ಹೋಯ್ ಓಡ್ಲಾ, ಓಡ್ತಲ್ಲಿಗೆ. ನಾನಿಲ್ಲಿ ನೀರು ಬಿಡ್ತಾ ಇದ್ದೀನಿ, ಅಲ್ಲಿ ನೋಡ್ರಿ ಜೇನು ಗೂಡು ಕಟ್ಟೈತೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ಹುಡುಗನ ಥರ ನೋಡಿ ನಮ್ಮ ಗಾರ್ಡನ್ಗೆಲ್ಲ ನೀರು ಬಿಡ್ತಾ ಇದ್ದೀನಿ. ಅಲ್ಲಿ ಸೊಸಿ ನೀಡ್ತಾ ಇದ್ದಾರೆ ಹೊಸದಾಗಿ, ನಾನಿರೋ ಸೊಸಿಗಳು ನೀರು ಬಿಡ್ತಾ ಇದ್ದೀನಿ.